ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಕಣ ರಂಗೇರಿದ್ದು ಎಲ್ಲಾ ಪ್ರಮುಖ ರಾಜಕೀಯ ಪಕ್ಷಗಳು ಭರ್ಜರಿ ಪ್ರಚಾರ ಕಾರ್ಯದಲ್ಲಿ ಬ್ಯುಸಿಯಾಗಿವೆ. ಇಂದು ಶಿವಮೊಗ್ಗ ಬಿಜೆಪಿ ಬಂಡಾಯ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪನವರು ನಗರದ ಹೊಸಮನೆ ಬಡಾವಣೆಯ ರಾಷ್ಟ್ರಭಕ್ತರ ಮನೆಗಳಿಗೆ ಭೇಟಿ ಕೊಟ್ಟು ಮತಯಾಚನೆಯನ್ನ ಮಾಡಿದರು. ಮನೆಗೆ ಹೋಗ್ತಿದ್ದೀರೋ ಅದೇ ಪ್ರಕಾರ 8 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಮನೆಗೆ ಹೋಗಿ ಓಟ್ ಕೇಳ್ತಾ ಇದ್ದಾರೆ. ಏನಮ್ಮ ನಿಮ್ಮಂಗೆ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಇನ್ನೇನು 7ನೇ ತಾರೀಕು ತನಕ ಸ್ವಲ್ಪ ಕಷ್ಟ ಆಗುತ್ತೆ. ಗಿಟ್ಲು ತೊಂದರೆ ಅನುಭವಿಸ್ತೀರಿ. ನನಗೋಸ್ಕರ ತೊಂದರೆ ಅನುಭವಿಸ್ಬೇಕು. ಏನಮ್ಮ ಮಾಡ್ಸಲ್ಲ. ಆಮೇಲೆ ಇದು 22ಕ್ಕೆ ಇವತ್ತು 16 ಇನ್ನೊಂದು ವಾರಕ್ಕೆ ನನ್ನ ಸಿಂಬಲ್ ಯಾವುದೊಂದು ಬರುತ್ತೆ, ಚುನಾವಣೆ ಚಿಹ್ನೆ. ಇವಾಗ ಚುನಾವಣೆ ಚಿಹ್ನೆ ಇದೆಯಾ ನನಗೆ? ಇಲ್ಲ. ನಾನು ಬಿಜೆಪಿನೂ ಅಲ್ಲ, ಕಾಂಗ್ರೆಸ್ ಅಲ್ಲಿರೋದಕ್ಕೋಸ್ಕರ ಪಕ್ಷದ ನಿಂತಿರೋದಕ್ಕೋಸ್ಕರ ಸಿಂಬಲ್ ಬಂದಿಲ್ಲ. 22ನೇ ತಾರೀಕು ಬರುತ್ತೆ ಸಿಂಬಲ್. ಯಾವ ಸಿಂಬಲ್ ಅಂತ ಗೊತ್ತಾಗತ್ತೆ. ಅದು ಮತ್ತೊಂದ್ಸರಿ ಎಲ್ಲ ಮನೆಗೆ ಹೋಗಿ ಹೇಳಬೇಕು. ಹೆಂಗೆ ನೀವು ಎಲ್ಲ ಕಾರ್ಯಕರ್ತರು ಹೆಣ್ಮಕ್ಳು ಗಂಡ್ಮಕ್ಳು ಹೊರಟಿದ್ದಾರೋ ಎಲ್ಲಾ ಕಡೆನೂ ಜನ ನಿಮ್ಗೆ ಇದೇ ರೀತಿ ಬೆಂಬಲ ಕೊಡ್ತಾರೆ. ತಾಯಿ ಆಶೀರ್ವಾದ ಖಂಡಿತ ಗೆಲ್ತೇನೆ. ನೀವು ಪ್ರಯತ್ನ ಮಾಡ್ರಿ. ರಾಷ್ಟ್ರಭಕ್ತರ ಬಳಗಕ್ಕೆ ಜೈ ಶ್ರೀರಾಮ್. ಜೈ ಶ್ರೀರಾಮ್.